ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲೇ ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ. ಇವಾಗ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗಿದ್ವಿ, ಅದೊಂದು ಮಾತ್ರ ಬ್ಯಾಕಪ್ ಉಳಿಸಿದ್ದೆ. ಆ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಎಲ್ಲ ದೇವಸ್ಥಾನದಿಂದ ಆಲ್ಮೋಸ್ಟ್ ಸಂಜೆ 5:30ಯಿಂದ 6 ಗಂಟೆ ಆಗಿತ್ತು. ನಾವು ದೇವಸ್ಥಾನನ ದೇವಲಾಪುರದಲ್ಲಿ ಬಿಟ್ಟು ಬರಬೇಕಾದ್ರೆ ಇವಾಗ ಕೌಡ್ಲೆಯಿಂದ ಹತ್ರ ಇದೆ, ದುರ್ಗದಿಂದ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹತ್ರ ಇದೆ ಅಂತ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಓಡ್ತಾ ಇದ್ವಿ. ಆಲ್ಮೋಸ್ಟ್ ಸಂಜೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ, ಸಂಜೆ ಆಗಿರೋದ್ರಿಂದ ಅಷ್ಟೇನು ವೆಹಿಕಲ್ಸ್ ಏನೇ ಇರಲಿಲ್ಲ. ಅಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಇತ್ತು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಓಡ್ತಾ ಇದ್ವಿ. ನಾವು ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ ಹೋದಾಗ ತುಂಬ ರಶ್ ಇರುತ್ತೆ, ಹೇಗಪ್ಪ ದರ್ಶನ ಮಾಡೋದು ಅಂತ ಅನ್ಕೋತಾ ಇದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟೇನು ತುಂಬ ಏನು ಕ್ರೌಡ್ ಇರಲಿಲ್ಲ. ಆರಾಮಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ವಿ. ತುಂಬ ಏನು ರಶ್ ಇರಲಿಲ್ಲ. ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ರು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾನು ಬರೀ ಮೊಬೈಲಲ್ಲಿ ಮಾತ್ರ ನೋಡ್ತಾ ಇದ್ದೆ, ಬೇರೆ ಯೂಟ್ಯೂಬರ್ಸು ಬೇರೆ ಶಾರ್ಟ್ಸ್ ಬ್ಲಾಗಲ್ಲಿ ಆ ಥರ ಮೊಬೈಲಲ್ಲಿ ಮಾತ್ರ ನೋಡ್ತಾ ಇದ್ದೆ. ಹತ್ರದಿಂದ ನೋಡಿದ್ದು ತುಂಬಾ ಖುಷಿ ಆಯಿತು. ದೇವ್ರು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಏನಪ್ಪ ಮಹಿಮೆ ದೇವ್ರದ್ದು ಅಂದರೆ 9 ವಾರ ಬಂದು ಕಾಯಿ ಕಟ್ಟಿದ್ರೆ ಅವ್ರು ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಬರೀ ದರ್ಶನ ಮಾತ್ರ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಹತ್ರದಿಂದ ದೇವಿನ ನೋಡಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು ಹೋಗಿದ್ದಕ್ಕೂ ಇಲ್ಲಿಂದ ಸಾರ್ಥಕ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು. ನೋಡಿ, ತುಂಬ ಜನ ಬಂದು ಕಾಯಿಗಳನ್ನ ಕಟ್ಟಿದ್ರು, ತುಂಬಾ ಕಟ್ಟಿದ್ರು. ಆವಾಗೆಲ್ಲ ಅಷ್ಟು ಎಲ್ಲ ಏನು ರಶ್ ಎಲ್ಲ ಏನು ಇರ್ತಾರೇನಂತೆ, ಯಾಕಂದ್ರೆ ನಮ್ಮ ಅಪ್ಪ ಅವರೇ ಅಲ್ಲೆಲ್ಲ ದೇವರಿಗೆ ಪೇಂಟು ಅದು ಇದು ತುಂಬಾ ಕೆಲಸಗಳು ಮಾಡ್ತಾಯಿದ್ರಲ್ಲ, ಆವಾಗ ಅಲ್ಲಿಂದನೇ ವಿಡಿಯೋ ಕಾಲ್ ಮಾಡ್ತಾಯಿದ್ರು. ಅಷ್ಟೆಲ್ಲ ಏನು ರಶ್ಶು ಆ ಥರ ಏನಿರಲಿಲ್ಲ. ಇವಾಗ ತುಂಬಾ ಫೇಮಸ್ ಆಗಿರೋದು ದೇವಸ್ಥಾನ, ತುಂಬಾ ರಶ್ ಕೂಡ ಇರೋದು. ನೋಡಿ, ತುಂಬ ಹತ್ರದಿಂದ ಕೂಡ ದೇವಿ ದರ್ಶನ ಕೂಡ ಆಯಿತು. ನಮಗೆ ಒಳ್ಳೆ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಇವಾಗ ನಾವು. ಎಷ್ಟು ಹತ್ರ ಆಯ್ತು ನಾನು ಹಾಯ್ ಫ್ರೆಂಡ್ಸ್, ಫುಲ್ ಬೆಳ್ಳಿದೆ. ಅಲ್ಲಿಂದ ಪಕ್ಕದಲ್ಲೇ ಬಂದ್ಬಿಟ್ಟು ಎಕ್ಸಿಬಿಷನ್ ಇತ್ತಂತೆ. ನಾವು ತುಂಬಾ ಲೇಟ್ ಆಗುತ್ತೆ ಮತ್ತೆ ಮನೆಗೆ ಹೋಗೋದಂತೆ ಎಕ್ಸಿಬಿಷನ್ಗೆಲ್ಲ ಏನು ಹೋಗಲಿಲ್ಲ. ಅಲ್ಲಿಂದ ಪಕ್ಕದಲ್ಲೇ ಇದೊಂದು ಬಸವಣ್ಣ ಇತ್ತು. ಸರಿ, ಇಲ್ಲಿ ನೋಡೋಣ ಅಂತ ಬಂದ್ವಿ. ಇದು ನಾವು ದೂರದಿಂದ ನೋಡಿದ ತಕ್ಷಣ ರಿಯಲ್ ಬಸವಣ್ಣನೇ ಅಂತ ಅಂದ್ಕೊಂಡ್ವಿ. ಅದೇ ಇದು ರಿಯಲ್ ಬಸವಣ್ಣ ಅಲ್ಲ. ಆಮೇಲೆ ನೋಡಿದ್ಮೇಲೆ ಕಲ್ಲಲ್ಲಿ ಮಾಡಿರೋದು ಅಂತ ಅಪ್ಪ ಹೇಳಿದ್ರು. ಅಲ್ಲಿಂದ ಇಲ್ಲಿ ಚಾಮುಂಡೇಶ್ವರಿ ದೇವ್ರನ್ನ ನೋಡೋಣ ಅಂತ ಬಂದಿದ್ದೀವಿ. ನೋಡಿ, ಇಲ್ಲಿ ಕೂಡ ವಿಡಿಯೋ ಮಾಡೋದಿಲ್ಲ ಅಂತ ಹೇಳಿದ್ರು. ನಾವು ಆದರೂ ಸ್ವಲ್ಪ ಹಂಗೆ ಮಾಡಿ ತೋರಿಸೋಣ ಅಂದ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ವಿಡಿಯೋನ ಮಾಡ್ಕೊಂಡಿದ್ವಿ. ಈ ಎಫರ್ಟಿಗಾದರೂ ಒಂದು ಲೈಕ್ನ ಮಾಡಿ ಅಂತ ಕೇಳ್ತೀನಿ. ಯಾಕಂದರೆ ತುಂಬ ಜನ ವಿಡಿಯೋ ಮಾಡಿದೋದೆಲ್ಲ ಫೋನ್ ಇಸ್ಕೊಂಡೆಲ್ಲ ಡಿಲೀಟ್ ಮಾಡ್ತಾಯಿದ್ರು. ನಾವು ಹಾಗೆ ಕಷ್ಟಪಟ್ಟು ಇದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಈಚೆ ಬಂದಮೇಲೆ ಇಲ್ಲಿ ದೇವ್ರಿಗೆ ಇದನ್ನೆಲ್ಲ ಅಂಟಿಸ್ತಾ ಇದ್ರು, ಕಾಯಿನ್ಗಳೆಲ್ಲ. ಯಾರಾದರೂ ಅಂದ್ಕೊಂಡಿರೋದು ಆಗುತ್ತೆ ಅಂತಂದರೆ ಅಂಟಿಸಿ ಅಂತ ಎಲ್ಲ ಹೇಳ್ತಾಯಿದ್ರು. ನಾನು ಕೂಡ ಟ್ರೈ ಮಾಡಿದೆ, ನನಗೇನು ಅಂದ್ಕೊಂಡಿಲ್ಲ. ಅಲ್ಲಿಂದ ಬಂದು ನೋಡಿ, ಇದರಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೋಬೋದು, ರಾಮ ಸೀತೆ ಹೋಗ್ಬೇಕಾದ್ರೆ ವನವಾಸಕ್ಕೆ ಆಂಜನೇಯ ಕಲ್ಲಾಕಿ ನೆಡ್ಕೊಂಡು ಹೋಗ್ತಾ ಇತ್ತಲ್ವ, ಅದರದ್ದು ಕಲ್ಲಿತ್ತು. ಕಲ್ಲು ನೀರಲ್ಲಿ ತೇಲ್ತಾ ಇತ್ತು. ಸರಿ, ಅದರಿಂದ ಅದನ್ನು ಒಂದು ಕ್ಲಿಪ್ಪಿಂಗ್ನ ವಿಡಿಯೋನ ಮಾಡಿಕೊಂಡೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ನಾನು ಹಂಗೆ ಒಂದು 10 ನಿಮಿಷ ನಿಂತ್ಕೊಂಡು ನೋಡಿದೆ, ಕಲ್ಲು ತೇಲ್ತಾನೆ ಇತ್ತು. ಅಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿ, ಮತ್ತೆ ಇಲ್ಲಿ ಬಂದು ಮತ್ತೆ ಇದ್ರ ಪಕ್ಕದಲ್ಲೇ ಇದ್ದೋದ್ರಿಂದ ಅದನ್ನು ನೋಡಿದೆ. ಅದಾದಮೇಲೆ ಇಲ್ಲಿ ಮತ್ತೆ ಎಲ್ಲ ನಮ್ಮ ಅಪ್ಪವರೆಲ್ಲ ಅಂಟಿಸ್ತೀನಿ ಅಂತ ನೋಡ್ತಾಯಿದ್ರು ಹುಡುಗರೆಲ್ಲರೂ. ಆಲ್ಮೋಸ್ಟ್ ಒಬ್ಬೊಬ್ರದ್ದು ಅಂಟ್ಕೊಂತು, ಒಬ್ಬೊಬ್ರದ್ದೇನು ಅಂಟ್ಕೊಂಡಿಲ್ಲ. ಗಾಳಿ ಆಡ್ತಾ ಇತ್ತಲ್ಲ, ಅದರಿಂದ ಅಂಟ್ಕೊಂಡಿಲ್ಲ ಅಂತ ನಾನು ಅಂದ್ಕೊಂಡೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ದೇವ್ರನ್ನ. ಸುತ್ತಮುತ್ತ ಎಲ್ಲ ಚೆನ್ನಾಗಿತ್ತು. ಎಕ್ಸಿಬಿಷನ್ ಎಲ್ಲ ಇತ್ತಲ್ಲ, ನಾವು ಅಲ್ಲಿಗೆ ತುಂಬ ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಇವಾಗ 7:30 ಆಗೋಗ್ಬಿಟ್ಟಿತ್ತು. ಇನ್ನು ಬೆಂಗಳೂರಿಗೆ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಅಲ್ಲೆಲ್ಲ ಹೋಗಲಿಲ್ಲ. ಇಲ್ಲೇ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ, ಇಲ್ಲಿಂದ ಬರ್ತಾ ಇಲ್ಲಿ ರೀಲ್ಸ್ ಮಾಡೋದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ ಹೇಳಿದೆ ನಿಂತ್ಕೊಳ್ಳೋ, ಈ ಥರ ರೀಲ್ಸ್ ಮಾಡಿಸೋಣ ಅಂದೆ.
ಅವನು ನಿದ್ದೆ ಬಂದಿತ್ತಲ್ಲ ಆಲ್ಮೋಸ್ಟ್ ಆಲ್ರೆಡಿ ಅಳ್ತಾ ಇದ್ದ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ಸರಿ ಅದರಿಂದ ಮಾಡಲಿಲ್ಲ, ಜಸ್ಟ್ ಬರೀ ನೋಡಿದ್ವಿ ಅಷ್ಟೇ. ಇದನ್ನು ಮಾಡಿಸ್ಬೇಕು ಅನ್ನೋದಿತ್ತು, ಚೆನ್ನಾಗಿತ್ತು ಈ ರೀತಿ ಮಾಡಿಸೋದ್ರಿಂದ. ನನ್ನ ಮಗ ಇಲ್ಲ ಬೇಡ ನನಗೆ ಅಂತಂದ. ಸರಿ ನಾವು ಅದರಿಂದ ಇದೊಂದು ಕ್ಲಿಪ್ಪಿಂಗ್ ಮಾತ್ರ ತಗೊಂಡು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು, ಇದೇನೋ ಜಸ್ಟ್ 70 ರುಪೀಸ್ ಏನೋ ಇತ್ತು, ಅದು ಒಂದು ವಿಡಿಯೋ ಮಾಡ್ಕೊಡೋಕ್ಕೆ ಅಂತ ಹೇಳಿದ್ರು. ಅದನ್ನು ನನ್ನ ಮಗ ಮಾಡಿಸ್ಕೊಂಡು ನಾವು ಅದ್ರದ್ದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಸರಿ ಬಲವಂತ ಮಾಡಿದ್ರೆ ಹೇಳ್ತಾನೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಅಲ್ಲಿಂದ ಮತ್ತೆ ಬಸವಣ್ಣನ ಹತ್ರ ಹೋಗಿದ್ವಿ. ಅದು ಫೋಟೋ ಇತ್ತಲ್ಲ, ಅದು ಬಸವಣ್ಣ. ಅಲ್ಲಿ ವಿಡಿಯೋ ಮಾಡೋದಲ್ಲೋ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಬಸವಣ್ಣ ನಾವೇನಾದರೂ ವರ ಕೇಳಿದ್ರೆ ಕೈ ಕೊಟ್ಟು ಹೇಳುತ್ತೆ ಅಂತಂತಾರೆ. ಅಲ್ಲೂ ಕೂಡ ನೋಡಿಕೊಂಡು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೊಬಂದ್ವಿ. ಈ ಗೌಡ್ಗೆರೆ ಚಾಮುಂಡೇಶ್ವರಿ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್